ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗ್ದಲೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ತಿಳಿಸಿ. ನಾನು ಇವತ್ತು ಶುಕ್ರವಾರದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಅಂದರೆ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಪೂಜೆ ಇದ್ದೇ ಇರುತ್ತೆ, ಎಲ್ಲರೂ ಕೂಡ ಪೂಜೆನ ಮಾಡ್ತಾರೆ. ಹಾಗೆ ನಮ್ಮ ಮನೆಯದು ಅಷ್ಟೇ. ಇದು ನಮ್ಮದು ಮನೆ ದೇವ್ರ ವಾರ ಬಂದು ಶುಕ್ರವಾರ ಮತ್ತು ಮಂಗಳವಾರ. ಆದರೆ ನಾನು ಶುಕ್ರವಾರನೇ ಮಾಡ್ತೀನಿ. ಮೊದಲಿಂದಲೂ ಅಷ್ಟೇ ನಾನು ಶುಕ್ರವಾರನೇ ಮಾಡ್ತಾಯಿದ್ದೆ, ಇವಾಗಲೂ ಅಷ್ಟೇ ಶುಕ್ರವಾರನೇ ಮಾಡ್ತಾಯಿದ್ದೀನಿ. ಅಂದರೆ ಇವಾಗಲೂ ಅಷ್ಟೇ, ಏನು ಯಾವಾಗಲೂ ಮಾಡೋದಕ್ಕಾಗಲ್ಲ. ಏಕೆಂದರೆ ಮನೇಲಿ ಚಿಕ್ಕ ಮಕ್ಕಳು ಇದ್ದಾಗ ನಾವು ಇಷ್ಟೇ ಸಲ ಮಾಡ್ತೀವಿ ಅಂತಲೂ ಹೇಳೋದಕ್ಕೂ ಆಗಲ್ಲ. ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಮಾಡ್ತೀನಿ, ಇಲ್ಲಾಂದರೆ ನಾನು ಎಲ್ಲ ಶುಕ್ರವಾರನೂ ಕೂಡ ಮಾಡೋಕ್ಕಾಗಲ್ಲ. ಇದರಲ್ಲೇ ಸ್ಪೆಷಲ್ ಅಂತ ಕೇಳ್ಬೋದು. ಆದರೆ ಎಲ್ಲರೂ ಮಾಡೋ ರೀತಿ ನಾನು ಮಾಡೋದು ಇಲ್ಲ. ಏಕೆಂದರೆ ಮನೇಲಿ ಚಿಕ್ಕ ಮಕ್ಕಳಿದ್ದಾಗ ಗೊತ್ತೇ ಇರುತ್ತೆ, ಒಂದೇ ಟೈಮಿಗೆ ಎಲ್ಲನೂ ಕೂಡ ಮಾಡೋದಕ್ಕಾಗಲ್ಲ. ಇವಾಗ ನಾನು ಕಸ ಎಲ್ಲನೂ ಗುಡಿಸಿ ನೆಲ ಎಲ್ಲನೂ ಸೀಟಿ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯೆಲ್ಲನೂ ಕೂಡ ಸೀಟ್ತಾಯಿದ್ದೀನಿ. ದೇವ್ರ ಮನೆಯೂ ಸೀಟಿ ಆಯಿತು. ಈಗ ಫೋಟೋಕ್ಕೆಲ್ಲನೂ ಸೀಟಿ ಇವಾಗ ಅರಿಶಿನ ಕುಂಕುಮನ ಫೋಟೋಕ್ಕೆಲ್ಲ ಇಡೋಣ ಅಂತ ಫೋಟೋಸ್ ಎಲ್ಲನೂ ಸೀಡ್ತಾ ಇದ್ದೆ. ಫೋಟೋ ಅಷ್ಟೇ ನಾನು ಸೀಟುವಾಗಿ ಇದ್ಕೊಂಡು ಮಡಿ ಬಟ್ಟೆನ ಇಟ್ಟಿರ್ತೀನಿ. ಅದೇ ಬಟ್ಟೆಯಿಂದ ಫೋಟೋಸ್ ಎಲ್ಲ ನಾನು ಸೀಡ್ಕೊತೀನಿ. ನನ್ನ ಮಗ ಅಲ್ಲೇ ನೋಡ್ತಾ ಇರ್ಬೋದು, ಕಿತಾಪತಿ ಮಾಡ್ತಿದ್ದಾನೆ. ಟ್ರೈಪೋರ್ಡ್ ಎಲ್ಲನೂ ಅಷ್ಟೇ ಆ ಕಡೆ ಈ ಕಡೆ ತಿರುಗಿಸೋದು, ಈ ಕಡೆಯಿಂದ ಆ ಕಡೆ ತಿರುಗಿಸೋದು, ಈ ಥರನೇ ಮಾಡ್ತಾ ಇರ್ತಾನೆ. ಅವ್ನು ಇಟ್ಕೊಂಡು ನಾನು ಎಲ್ಲ ಶುಕ್ರವಾರನೂ ಕೂಡ ನನ್ನ ಕೈಲಿ ಮಾಡೋದಕ್ಕಾಗಲ್ಲ. ನನಗೆ ಯಾವ ಶುಕ್ರವಾರ ಫ್ರೀ ಅನಿಸುತ್ತೆ ಆ ಶುಕ್ರವಾರನೇ ಮಾಡೋದು ನಾನು. ಇದೇ ರೀತಿ ಮಾಡ್ತೀನಿ, ನಾನು ಅದೇ ರೀತಿ ಮಾಡ್ತೀನಿ ಅಂತ ಏನು ಹೇಳಲ್ಲ. ಕೆಲವರು ಮಾಡ್ತಾರೆ, ನಿಯಮಬದ್ಧವಾಗಿ ಮಾಡ್ತಾರೆ. ನಾನು ಅಷ್ಟು ನಿಯಮನೇನು ಪಾಲಿಸೋಕ್ಕೆ ಹೋಗಲ್ಲ. ಆದರೆ ಭಕ್ತಿ ನಮ್ಮ ಭಕ್ತಿಗೆ ನಮಗೆ ಅನುಕೂಲ ಯಾವ ರೀತಿ ಇರುತ್ತೆ ಆ ರೀತಿ ನಾನು ಪೂಜೆ ಮಾಡ್ತೀನಿ. ನಾನು ಇದೇ ಥರ ಮಾಡಿ ಅದೇ ಥರ ಮಾಡಿ ಅಂತಲೂ ನಾನು ಹೇಳಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಕೂಡ ಒಂದೇ ರೀತಿ ಅನುಕೂಲವಾಗಿರೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರವರು ಭಕ್ತಿಲಿ ಅವರವರು ನಂಬಿಕೆಲಿ ಯಾವ ರೀತಿ ಅವ್ರವ್ರ ಪೂಜೆ ಮಾಡಬೇಕು ಅನಿಸುತ್ತೆ ಹಂಗೆ ಮಾಡಿದರೆ ಆಯಿತು. ನನ್ನ ಮಗ ನೋಡಿ ಕಿತಾಪತಿ ಏನು ಮಾಡೋದಕ್ಕೂ ಬಿಡೋದಿಲ್ಲ. ಟ್ರೈಪೋಡ್ ಇಟ್ಟಿರೋ ಜಾಗದಲ್ಲಿ ಅವನು ಯಾವಾಗಲೂ ಬಂದು ಕೂರ್ತಿದ್ದ. ನೋಡಿ ಇವಾಗ ಟ್ರೈಪೋಡ್ ತೆಗೆದು ಮೇಲೆ ಕಿಟ್ಟಾಯಿತು. ಅವನದು ಅದೇ ಜಾಗ. ನಾನು ಪೂಜೆ ಮಾಡುವಾಗೆಲ್ಲನೂ ಕೂಡ ಅವನು ಅಲ್ಲೇ ಕೂತ್ಕೋಬೇಕು, ಬೇರೆ ಜಾಗದಲ್ಲಿ ಅವ್ನು ಕೂರಲ್ಲ. ನಾನು ಟ್ರೈಪೋಡ್ ಇಟ್ಟಿರೋದಕ್ಕೆ ಹತ್ತೇ ಬಿಟ್ಟ. ಇದು ನನ್ನ ಜಾಗ, ಟ್ರೈಪೋಡ್ ತೆಗ್ದಿಟ್ಟಮ್ಮ ಅಂತ. ಅದಕ್ಕೋಸ್ಕರ ಟ್ರೈಪೋಡ್ ತೆಗೆದು ಮೇಲಕ್ಕೆ ಇಡ್ತೆ. ಇವಾಗ ಅವನ್ನ ಅಲ್ಲೇ ಕೂರಿಸಿದ್ದೀನಿ. ಹಂಗಂತ ಅವನು ಸುಮ್ಮನೆ ಕೂರೋದು ಇಲ್ಲ. ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚೆಲ್ಲೋದು, ಅದನ್ನೆಲ್ಲನೂ ಮುಖಕ್ಕೆ ಇಕ್ಕೋದು, ಈ ಥರ ನನಗೂ ಕೂಡ ಇಟ್ಟೋದು, ಈ ಥರ ಮಾಡ್ತಾ ಇರ್ತಾನೆ. ಈಗ ನಾನು ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟಿದ್ದೀನಿ. ಇವಾಗ ಅರಿಶಿನ ಕುಂಕುಮ ನಾನು ಕೂಡ ಇಕ್ಕೋತಾ ಇದ್ದೀನಿ. ಆದರೆ ನಾನು ದೇವರಿಗೆ ಸಪ್ರೇಟಾಗಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ, ಮತ್ತು ನಾನು ಇಕ್ಕೊಳ್ಳೋದಕ್ಕೂ ಕೂಡ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಮತ್ತು ಮನೆಗೆ ಯಾರಾದರೂ ಬಂದರೆ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಡೋಕ್ಕೆ ಅವ್ರಿಗೂ ಕೂಡ ನಾನು ಸಪ್ರೇಟಾಗಿಯೇ ಇಟ್ಟಿದ್ದೀನಿ. ಎಲ್ಲರಿಗೂ ಸಪ್ರೇಟಾಗಿ ಇಟ್ಟಿದ್ದೀನಿ. ಇವಾಗ ದೀಪಕ್ಕೆ ಬತ್ತಿ ಎಲ್ಲನೂ ಹಾಕ್ತಾಯಿದ್ದೀನಿ. ನನ್ನ ಮಗನೂ ಅಷ್ಟೇ ನೋಡಿ, ನನಗೆ ಕೊಡು ನಾನು ಹಾಕ್ತೀನಿ ಅಂತ ಇಸ್ಕೊಂಡ. ಅವನು ಕೂಡ ನಾನು ಪೂಜೆ ಮಾಡೋಗೆಲ್ಲ ಇಷ್ಟೇ, ಅರ್ಧ ಗಂಟೆಲಿ ಆಗೋ ಕೆಲಸ 1 ಅವರ್ ಮೇಲಾಗುತ್ತೆ, ಅಷ್ಟು ಟಾರ್ಚರ್ ಕೊಡ್ತಾನೆ. ಬಿಡೋದಿಲ್ಲ ಏನು ಕೆಲಸ ಮಾಡೋದಕ್ಕೂ. ಮನೇಲಿ ಮಕ್ಳು ಇಟ್ಕೊಂಡು ಕೆಲಸ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ಅದಕ್ಕೋಸ್ಕರ ನನಗೆ ಯಾವಾಗ ಅನುಕೂಲ ಆಗುತ್ತೆ ನಾನು ಆವಾಗಲೇ ಪೂಜೆ ಮಾಡೋದು. ಪ್ರತಿ ಶುಕ್ರವಾರನೂ ಕಂಪಲ್ಸರಿ ಮಾಡ್ತೀನಿ ಅಂತ ನನಗೆ ಹೇಳೋಕ್ಕಾಗಲ್ಲ. ನೋಡಿ ಅಳ್ತಿದ್ದಾನೆ, ಕಣ್ಣೀರೇ ಬಂದು ನನಗೆ ಕೊಡ್ದಂಗೆ ಮಾಡ್ತಾಯಿದ್ದೀಯ ಅಂತ. ಸ್ವಲ್ಪ ವೀಡಿಯೋನ ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ, ಏಕೆಂದರೆ ನಾನು ಮಾಡೋದ್ರೊಳಗೆ 1.5 ಗಂಟೆ ಆಗೇ ಹೋಯಿತು. ಅಷ್ಟೊತ್ತು ನೋಡೋದಕ್ಕೂ ಆಗಲ್ಲ, ಬೋರ್ ಅನಿಸುತ್ತೆ. ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ. ನನ್ನ ಮಗ ನೋಡಿ ಅಳ್ತಾ ಇದ್ದಾನೆ, ನನಗೇನು ಕೊಡ್ತಾಯಿಲ್ಲ ನೀನು ಅಂತ. ಅದಕ್ಕೋಸ್ಕರ ನಾನು ಕಂಪಲ್ಸರಿ ಏನು ವಾರ ಎಲ್ಲ ಮಾಡೋದಕ್ಕೂ ಹೋಗಲ್ಲ. ನನಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾಡ್ತೀನಿ. ಇಲ್ಲ ಮನೇಲಿ ಯಾರಾದರೂ ನೋಡ್ಕೊಳಕ್ಕೆ ಇದ್ದರೆ ನಾವು ಮಾಡ್ಬೋದು ಕಂಪಲ್ಸರಿ. ಇಷ್ಟೇ ಸಲ ಇದೇ ರೀತಿ ಅದೇ ರೀತಿ ಅಂತ ಒಂದು ನಿಯಮನ ರೂಢಿಸ್ಕೋಬೋದು. ಅಂದರೆ ನಾವೀಗ ಒಬ್ಬರೇ ಇರುವಾಗ ನಾವು ಆ ಥರ ನಿಯಮ ಎಲ್ಲನೂ ರೂಢಿಸ್ಕೊಳಕ್ಕಾಗಲ್ಲ. ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡಿದ್ರಾಯಿತು. ನಾನು ಮೊದಲೆಲ್ಲ ಹಂಗೆ ಮಾಡುವೆ.
ಭಾರಿ ನಿಯಮ ನಿಷ್ಠೆಯಿಂದ ಪೂಜೆ ಎಲ್ಲನೂ ಮಾಡುವೆ. ಆದರೆ ಇವಾಗ ಮಾಡೋದಕ್ಕಾಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಷ್ಟು ನಿಯಮ ನಿಷ್ಠೆಯಿಂದ ಪೂಜೆ ಮಾಡೋದಕ್ಕೆ ಆಗಲ್ಲ. ಏಕೆಂದರೆ ಮಕ್ಕಳಿರುವಾಗ ಅವು ಬಿಡೋದಿಲ್ಲ. ಇಲ್ಲ ನೋಡ್ಕೊಳ್ಳೋರು ಯಾರಾದರೂ ಇದ್ದರು, ಇಲ್ಲ ಪಕ್ಕದ ಮನೆಗೆ ಏನಾರು ಹೋಗೋದಿದ್ರೆ ಆವಾಗ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾಡ್ತೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ಪಾತ್ರೆಗಳೆಲ್ಲನೂ ದೇವ್ರ ಪಾತ್ರೆ ಯಾವ ರೀತಿ ತೊಳೆಯೋದು ಅಂತ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಥರ ಏನು ಅಷ್ಟು ನಿಯಮಬದ್ಧವಾಗಿ ನಾನು ಮಾಡ್ತಿಲ್ಲ. ಒಟ್ಟಿನಲ್ಲಿ ನನಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ತಾಯಿದ್ದೀನಿ. ಈ ದೇವ್ರ ಮನೆಗೆ ಬಂದು ಮೇಲ್ಗಡೆ ಒಂದು ಕಲ್ಲನ್ನ ಕೂರಿಸ್ಬೇಕು. ಅವಾಗ ಕೂರಿಸಿಲ್ಲ. ಲಿಫ್ಟನ್ನು ಕೆಲ್ಸಕ್ಕೆ ಬರ್ತಾರಲ್ಲ ಆವಾಗ ಮಾಡಿಸ್ಕೊಡ್ತೀವಿ ಅಂತ ಓನರ್ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅಲ್ಲಿ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ಹೂವು ಎಲ್ಲ ಮಡಿಸುವಾಗ ಫೋಟೋ ಎಲ್ಲನೂ ಕ್ಲೀನ್ ಮಾಡುವಾಗ ಅಲ್ಲಿ ಜಾಗ ಇದೆ ಕೂರೋದಕ್ಕೆ ಒಳಗಡೆ. ಆದರೆ ಎಲ್ಲ ನಾನು ಅಲ್ಲೇ ಇಟ್ಟಿರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ಅಲ್ಲಿ ಮೇಲ್ಗಡೆ ಒಂದು ಕಲ್ಲನ್ನ ಕೂರಿಸ್ಕೊಟ್ರೆ ಎಲ್ಲ ಮೇಲ್ಗಡೆ ಇಡ್ತೀನಲ್ಲ ಆವಾಗ ಕೆಳಗಡೆ ಕೂರೋದಕ್ಕೆ ಫ್ರೀಯಾಗಿ ಚೆನ್ನಾಗುತ್ತೆ. ಇದು ಬಂದು ಕಟ್ಲೆ, ನಮ್ಮದು ಮನೆ ದೇವ್ರದ್ದು ಕಟ್ಲೆ. ಇದು ಕಲ್ಕೆರೆ ಲಕ್ಷ್ಮೀ ದೇವಿ ಅಂತ ನಮ್ಮ ಮನೆ ದೇವರು. ಅಲ್ಲಿಂದ ಕಟ್ಲೆನ ಮಾಡಿಸ್ಕೊಬಂದಿದ್ವಿ. ಕಟ್ಲೆಗೂ ಹೂವೆಲ್ಲನೂ ಮಾಡಿಸ್ದೆ. ಇವಾಗ ಬಾಗಿಲಿಗೂ ಕೂಡ ಹೂವು ಎಲ್ಲನೂ ಮಾಡಿಸ್ತಾ ಇದ್ದೀನಿ. ದೇವರು ಅಷ್ಟೇ ಇದೇ ರೀತಿ ಮಾಡಿ ಅದೇ ರೀತಿ ಮಾಡಿ ಅಂತಲೂ ಏನು ಕೇಳಲ್ಲ ಪೂಜೆನ. ಅವ್ರವ್ರು ಯಾವ ರೀತಿ ಮಾಡುತ್ತೆ ದೇವರಿಗೆ ಹೂವನ್ನ ಕೂಡ ಥರ ಪೂಜೆ ಮಾಡಿದ್ರೆ ದೇವರು ಕೂಡ ಇಷ್ಟನೇ ಇದಾಗಿತ್ತು. ನಾವು ಆಡಂಬರವಾಗಿ ಕೊಡಿ ಅಂತ ನಾನು ಸಾಲ ಮಾಡಿ ಅಂತ ದೇವರು ಕೂಡ ಏನು ಹೇಳಲ್ಲ. ಇರೋದ್ರಲ್ಲೇ ಹೆಂಗೆ ಜೀವನ ಮಾಡ್ತಿದ್ವಿ. ನಾನು ಎಷ್ಟೋ ಶುಕ್ರವಾರ ಹಂಗೇ ಪೂಜೆ ಮಾಡಿದ್ದೀನಿ. ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಆದರೆ ದೇವರು ಇವಾಗ ಸ್ವಲ್ಪ ಪರವಾಗಿಲ್ಲ, ನಮಗೂ ಒಂದು ಒಳ್ಳೆಯದು ಅಂತ ಮಾಡಿದ್ದಾನೆ. ಆದರೆ ಆವಾಗ ನೋಡಿ ಹಂಗೆ ಪೂಜೆ ಮಾಡಿದ್ದೀನಿ. ನಾನು ಹೂವು ಇಲ್ದನೂ ಕೂಡ ನಾನು ಪೂಜೆ ಮಾಡಿದ್ದೀನಿ. ಇವಾಗ ಹೂವು ತಂದು ಪೂಜೆ ಮಾಡೋ ಅಂಥ ಶಕ್ತಿನ ದೇವರು ಕೂಡ ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಇವಾಗ ಸ್ವಲ್ಪ ಹೂವು ತಂದು ಪೂಜೆ ಎಲ್ಲನೂ ಮಾಡ್ತೀನಿ. ಹಾಗೆ ದೇವ್ರ ಮೇಲೆ ನಮಗೆ ಭಕ್ತಿ ಇದ್ದರೆ ಸಾಕು. ನಾವು ಇದೇ ಥರ ಪೂಜೆ ಮಾಡಬೇಕು, ಅದೇ ಥರ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ದೇವ್ರದ್ದು ಅಷ್ಟೇ, ನನಗೆ ದೇವ್ರದ್ದು ಪಾತ್ರೆಗಳು ಇರ್ಬೋದು, ದೇವ್ರ ಫೋಟೋನೂ ಅಷ್ಟೇ. ನನ್ನ ಹತ್ರ ಒಂದೇ ಒಂದು ಫೋಟೋ ಇತ್ತಷ್ಟೇ. ಇವಾಗೆಲ್ಲ ನೋಡಿ ಎಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಆಮೇಲೆ ದೀಪಗಳು ಇರ್ಬೋದು, ದೇವ್ರದ್ದು ಮತ್ತು ವಿಗ್ರಹಗಳಿರ್ಬೋದು, ಕಳಸ ಮತ್ತು ಮುಖವಾಡ ಇದೆಲ್ಲನೂ ಅಷ್ಟೇ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು. ಮೊದಲು ನಮ್ಮ ಹತ್ರ ಏನು ಅಂದರೆ ಏನೂ ಇರಲಿಲ್ಲ. ರೇಷನ್ ತರೋದೇ ಕೂಡ ಕಷ್ಟ ಆಗಿತ್ತು. ಅದರಲ್ಲೂ ಕೂಡ ರೇಷನ್ನು ಊರಿಂದ ತರೋದ್ರಿಂದ ಹೆಂಗೋ ಒಂದು ಸ್ವಲ್ಪ ಜೀವನ ನಮ್ಮದು ನಡೀತಾ ಇತ್ತು. ನಮಗೆ ಅಷ್ಟು ಅಂದರೆ ಅಷ್ಟು ಕಷ್ಟದಲ್ಲಿ ನಾವಿದ್ದು ಮದುವೆ ಆದಾಗ. ಏಕೆಂದರೆ ಮನೆ ಮಾಡಬೇಕು, ಮನೆಗೆ ಸಾಮಾನು ತಗೋಬೇಕು. ಯಾರೂ ಕೂಡ ಅಷ್ಟೇ ನಿಮ್ಮ ಹತ್ರ ದುಡ್ಡು ಇದೆಯಾ, ಏನು ಮನೆ ಮಾಡಿದರೆ ಏನು ಅಂತ ನಮ್ಮನ್ನು ಯಾರೂ ಕೇಳ್ತಿರಲಿಲ್ಲ. ನಿಮಗೇನು ಬೇಕು ಬೇಡ ಅಂತ ನಮ್ಮನ್ನಂತೂ ಯಾರೂ ಕೇಳ್ತಿರಲಿಲ್ಲ. ನಮ್ಮ ಪರಿಸ್ಥಿತಿನೂ ಅವಾಗ ಹಂಗೆ ಇತ್ತು. ನಾವು ಅದರಲ್ಲೇ ಯಾರಿಗೂ ಹೇಳ್ದಂಗೆ ಹಂಗೇ ಮೇಂಟೈನ್ ಮಾಡ್ಕೊಂಡಿದ್ವಿ. ಇವತ್ತೇನು ಹಂಗಿಲ್ಲ. ದೇವ್ರು ಇವಾಗ ಒಂದು ಸ್ವಲ್ಪ ನಮ್ಮನ್ನು ಕೂಡ ಎಲ್ಲರಂಗೆ ಚೆನ್ನಾಗಿ ಇಟ್ಟಿದ್ದಾನೆ. ಅದಕ್ಕೊಂಥರ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ನಾನು, ದೇವರು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅದೇ ಥರನೇ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಪೂಜೆನ. ಆದರೆ ನಾವು ಅದೇ ಥರ ಮಾಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಪೂಜೆ ಮಾಡಿದರೆ ಆಯಿತು. ನಾನು ಅಷ್ಟೇ, ನನಗೆ ಹೆಂಗೆ ಅನುಕೂಲ ಆಗುತ್ತೆ ನಾನು ಅದೇ ರೀತಿಯೇ ಪೂಜೆ ಮಾಡೋದು. ಸಿಸ್ಟಮಾಗೆ ಮಾಡಬೇಕು, ಇದೇ ನೀತಿಬದ್ಧವಾಗಿ ಮಾಡಬೇಕು ಅನ್ನೋದು ಏನಿಲ್ಲ. ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು. ಮತ್ತು ಬೇರೆಯವ್ರಿಗೆ ಒಳ್ಳೆಯದನ್ನ ಬಯಸಿದರೆ ಅಷ್ಟೇ ಸಾಕು. ಕೆಟ್ಟದ್ದು ಬಯಸಿದರೆ ದೇವ್ರು ನಮಗೂ ಕೂಡ ಕೆಟ್ಟದನ್ನೇ ಬಯಸ್ತಾನೆ. ನಾವು ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸ್ಬೇಕು. ಮತ್ತು ಸ್ವಲ್ಪ ಎಲ್ಪಿಂಗ್ ನೇಚರ್ ಇರಬೇಕು ಮನುಷ್ಯಂಗೆ. ಸ್ವಲ್ಪ ಎಲ್ರಿಗೂ ಕೂಡ ನಾವು ಒಂದು ಸ್ವಲ್ಪ ಎಲ್ಪಿಂಗ್ ನೇಚರ್ನ ಬೆಳೆಸ್ಕೊಂಡ್ರೆ ದೇವರು ಅಷ್ಟೇ ನಮಗೂ ಅಷ್ಟೇ ಎಲ್ಪ್ ಮಾಡ್ತಾನೆ ಅಂತಲೇ ನಾನು ನಂಬಿದ್ದೀನಿ. ನಾವು ಬೇರೆಯವ್ರ ಕಷ್ಟದಲ್ಲಿದ್ದಾಗ ನಾವು ಅವ್ರ ಕಷ್ಟಕ್ಕೆ ಆಗಿಲ್ಲ ಅಂದರೆ ದೇವರು ಅಷ್ಟೇ ನೋಡ್ತಾ ಇರ್ತಾನಲ್ಲ. ಇವ್ರು ಅಷ್ಟೇ, ಇವ್ರು ಯಾರು ಕಷ್ಟಕ್ಕೂ ಹಾಕಲ್ಲ. ಇವ್ರಿಗೆ ಯಾಕೆ ಇವ್ರ ಕಷ್ಟದಲ್ಲಿದ್ದಾಗ ನಾನು ಇವ್ರಿಗೆ ಯಾಕೆ ಎಲ್ಪ್ ಮಾಡಬೇಕು ಅಂತ ದೇವರು ಕೂಡ ಅಷ್ಟೇ ನೋಡ್ತಾ ಇರ್ತಾನಲ್ಲ ಮೇಲೆ. ನಾವು ಯಾರಿಗೂ ಕಾಣ್ದಂಗೆ ಮಾಡ್ಬೋದು, ಆದರೆ ದೇವ್ರಿಗೆ ಕಾಣ್ದಂಗೆ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇದು ಬಂದು ನನ್ನ ಶುಕ್ರವಾರದ ಪೂಜೆ ವಿಡಿಯೋ. ಪೂಜೆ ಎಲ್ಲ ಮುಗೀತು ನೋಡಿ. ಈ ರೀತಿ ಪೂಜೆ ಮಾಡಿದ್ದೀನಿ. ಇದು ನಾನು ಈ ರೀತಿಯೇ ಪೂಜೆ ಮಾಡೋದು. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ